ದಿಟ್ಟಿ ತಾಕದಿರಲೆಂದು ಗಣಪನ ಮಾಜಿ ತಲೆ. ಈ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ತುಳುನಾಡಿನಲ್ಲಿ ಹಿಂದೆ ಗೌರಿ ಹಬ್ಬ ಎನ್ನುವುದು ಇರಲಿಲ್ಲ. ಚೌತಿ ಇತ್ತು. ಅದನ್ನು ಗಣೇಶ ಚೌತಿ ಎಂದು ಹೇಳುವ ಕ್ರಮವೂ ಇರಲಿಲ್ಲ. ತುಳು ಮಾತನಾಡುವವರಲ್ಲಿ ಬ್ರಾಹ್ಮಣರ ಹೊರತಾಗಿ ಗಣೇಶನ ಮೂರ್ತಿಯನ್ನು ಇಡುವ ಪದ್ಧತಿಯೂ ಹಿಂದೆ ಇರಲಿಲ್ಲ. ಆದರೆ ಬಾರಕೂರು ಸುತ್ತಿನಲ್ಲಿ ನಮ್ಮ ಜನರಲ್ಲಿ ಅಜ್ಜಿ ಗಿಡವನು ಎಂದರೆ ಅಜ್ಜಿ ಓಡಿಸುವುದು ಎಂಬ ಆಚರಣೆ ಇದೆ. ಈಗೀಗ ಅದು ಕಡಿಮೆಯಾಗಿದೆ. ಇದು ಚೌತಿಯ ದಿನವೇ ಕತ್ತಲಾದಾಗ ನಡೆಯುತ್ತದೆ. ಇದನ್ನು ತಡ್ಯದಜ್ಜಿ ಎಂದರೆ ಹೊಸಲಿನ ಅಜ್ಜಿ ಎಂದು ಹೇಳುತ್ತಾರೆ. ಗೌರಿ ಹಬ್ಬ ಎನ್ನುವುದು ಆದಿಮಾಯೆಯ ಹಬ್ಬ. ಈ ಎರಡು ಶಬ್ದಗಳು ತುಳುಮೂಲದ್ದೇ ಆಗಿದೆ. ಹೆಣ್ಣಿನಿಂದ ಸಂತಾನವಾದುದರಿಂದ ಆಕೆಯೇ ಆದಿ. ಹಾಗಾಗಿ ಹೆಣ್ಣಿಗೆ ತುಳುವಿನಲ್ಲಿ ಆದಿ ಎಂದೇ ಹೇಳುತ್ತಿದ್ದರು. ಈಗ ಅದು ಪೂಜಾರ್ದಿ, ಮರಕಾಲ್ದಿ, ಮಡ್ಡೇಲ್ದಿ, ಗೌಡಿದಿ ಎಂದಿತ್ಯಾದಿ ಶಬ್ದಗಳಲ್ಲಿ ಉಳಿದಿದೆ. ನಮ್ಮ ಸತ್ಯದೈವಗಳೆಲ್ಲ ಮಾಯದ ಮೂಲದವು. ಮಾಯೆ ಎನ್ನುವುದು ನಂಬಿಕೆಗೆ ಮಾತ್ರ ಬಿಟ್ಟ ವಿಷಯವಾದರೂ ಆದಿ ಮತ್ತು ತಾಯಿ ಎಂಬುವುದು ದಿಟವೆಂಬುವುದರಲ್ಲಿ ಎರಡು ಮಾತಿಲ್ಲ. ಚೈತ್ರ ಶುಕ್ಲ ತೃತೀಯ ದಿನ ಗೌರಿ ಹಬ್ಬ ಮತ್ತು 4ನೆಯ ದಿನವೇ ಚೌತಿ. ಈ ದಿನಗಳು ತುಳು, ಮಲಯಾಳಿ ಮತ್ತು ಭಾರತದ ಮೂಲ ನಿವಾಸಿಗಳ ಸೌರಮಾನ ಲೆಕ್ಕಾಚಾರಕ್ಕೆ ಹೊಂದಿಕೆಯಾಗುವುದಿಲ್ಲ. ಕರ್ನಾಟಕದ ಇತರೆಡೆ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಸಡಗರದ್ದಾಗಿದೆ. ತವರಿನ ಆತಿಥ್ಯ, ಹೊಸ ಬಟ್ಟೆ, ಗೌರಿಯ ಪೂಜೆ, ವ್ರತ ಇತ್ಯಾದಿ ನಡೆಯುತ್ತದೆ. ಗೌರಿಯನ್ನು ಮಣ್ಣಿನ ಮೂರ್ತಿಯ ರೂಪದಲ್ಲಿ ಪೂಜಿಸುವುದೂ ಇದೆ. ಗಣೇಶ ಮತ್ತು ಗೌರಿಯ ಮೂರ್ತಿಯನ್ನು ಒಟ್ಟಿಗೆ ತರುತ್ತಾರೆ. ಆದರೆ ಗಣೇಶನ ಮೂರ್ತಿ ದೊಡ್ಡದಾದರೆ ಗೌರಿಯ ಮೂರ್ತಿ ಪುಟ್ಟದಾಗಿರುತ್ತದೆ. ತಾಯಿಯ ಗರ್ಭವನ್ನು ಗಣೇಶನ ಹೊಟ್ಟೆಯೇ ಹೊತ್ತಿದೆ ಎನ್ನುವುದಕ್ಕೆ ಈ ರೀತಿ ಇರಬಹುದು. ತುಳುನಾಡಿನಲ್ಲಿ ಹಿಂದೆ ನಗರವಾಸಿ ಕೊಂಕಣಿಗರು, ಬ್ರಾಹ್ಮಣರು ಮಾತ್ರ ಆಚರಿಸುತ್ತಿದ್ದರು. ತುಳುವರ ತಡ್ಯದಜ್ಜಿಯ ಬಗೆಗೆ ಸ್ವಲ್ಪ ನೋಡೋಣ. ಇದರ ಮೂಲ ಹೆಸರು ತಡ್ಯದಜ್ಜಿ ಎಂದು ಇದ್ದು ಅನಂತರದ ದಿನಗಳಲ್ಲಿ ಅಜ್ಜಿಗಿಡವನು ಎಂದು ಬಂದಿರಬಹುದು. ಇದರಲ್ಲಿ ಅಜ್ಜಿಯನ್ನು ಕಳುಹಿಸಿಕೊಡುತ್ತಾರೆಯೇ ಹೊರತು ಓಡಿಸುವುದಿಲ್ಲ. ಸಾಮಾನ್ಯವಾಗಿ ಇರುಳು 7:30-8 ಗಂಟೆಯ ಹೊತ್ತು. ಒಳಮನೆಯಿಂದ ಜಗಲಿಗೆ ಬರುವ ಹೊಸಿಲ ಮೇಲೆ ಎಲೆ ಇಟ್ಟು ಬಡಿಸುತ್ತಾರೆ. ಒಂದು ಎಲೆ ಅಜ್ಜಿ ಕೈಯಲ್ಲಿಟ್ಟು ಬಡಿಸುತ್ತಾರೆ. ಸಾಮಾನ್ಯವಾಗಿ ಗಂಡು ಹುಡುಗರಿಗೆ ಸೀರೆ ಉಡಿಸಿ ಕಬ್ಬಿನ ಜಲ್ಲೆಯನ್ನು ಊರುಗೋಲಾಗಿ ನೀಡಿ ಅಜ್ಜಿ ಮಾಡಲಾಗಿರುತ್ತದೆ. ಮನೆ ಯಜಮಾನಿ ಅಜ್ಜಿಗೆ ಬೇಡಿಕೊಂಡು ಈ ವರ್ಷ ಹೋಗಿ ಮುಂದಿನ ವರ್ಷ ಬಾ ಎನ್ನುತ್ತಾಳೆ. ಆಗ ಅಜ್ಜಿಯಾದವನು ತುಳುವಿನಲ್ಲಿ ಇಜ್ಜಿಜ್ಜಿಂದು ಹರಿವೆ ಬಡಿಸಿದಿರಿ, ಇಲ್ಲ ಇಲ್ಲ ಎಂದು ದೋಸೆ ಬಡಿಸಿದಿರಿ, ಇಲ್ಲ ಇಲ್ಲ ಎಂದು ಕೆಸು ಬಡಿಸಿದಿರಿ ಇತ್ಯಾದಿಯನ್ನು ಹೇಳಿ ಕಬ್ಬಿನ ಕೋಲೂರಿ ಮನೆಯ ಹಿಂಭಾಗಕ್ಕೆ ಹೋಗಿ ಕೈಗೆ ಬಡಿಸಿದ್ದನ್ನು ತಿಂದು ಸೀರೆ ಕಳಚಿ ಬರಬೇಕು. ಇದನ್ನು ಬೇಕಾದರೆ ವಿಭಿನ್ನ ಗೌರಿ ಆಚರಣೆ ಎಂದು ಇಟ್ಟುಕೊಳ್ಳಬಹುದು. ಗಜಗೌರಿ ವ್ರತವನ್ನು ಗಾಂಧಾರಿ ಅರಮನೆಯಲ್ಲಿ ಮತ್ತು ಕುಂತಿಯು ಕಾಡಿನಲ್ಲಿ ಆಚರಿಸಿದರು ಎಂದು ಮಹಾಭಾರತದಲ್ಲಿ ಕಥೆ ಇದೆ. ಹಾಗೆಯೇ ದೇಶದ ನಾನಾ ಕಡೆ ಇದು ನಾನಾ ಬಗೆಯಲ್ಲಿ ಆಚರಣೆ ಕಾಣುತ್ತದೆ. ಶಿವಪುರಾಣದಂತೆ ಪಾರ್ವತಿಯು 5 ದಿನ ಉಪವಾಸ ವ್ರತ ಮಾಡಿ ಶಿವನನ್ನು ಹೊಂದಿದವಳು ಎನ್ನಲಾಗಿದೆ. ಹಾಗಾಗಿ ಹುಲುಮಾನವರು ಚೌತಿಯ ದಿನ ಅರ್ಧ ದಿನ ಉಪವಾಸ ಮಾಡಿ ಚೆನ್ನಾಗಿ ಫಲಾಹಾರ ಮೆಲ್ಲುತ್ತಾರೆ. ಒಂದಷ್ಟು ಬಾಳೆಹಣ್ಣು, ಒಂದಷ್ಟು ಅವಲಕ್ಕಿ, ಬೆಲ್ಲ, ತೆಂಗಿನಕಾಯಿ, ಒಂದೆರಡು ಎಳನೀರು ಎಂದಿತ್ಯಾದಿ. ಈಗೆಲ್ಲ ತುಳುನಾಡಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ಬಂದಿದೆ. ಮುಖ್ಯವಾಗಿ ಕೆಲವರ ನಾಯಕತ್ವದ ತೋರಿಕೆ ಮತ್ತು ಮತ್ತೆ ಕೆಲವರ ವಂತಿಗೆ ವಸೂಲಿ ಮುಖ್ಯವಾಗಿರುತ್ತದೆ. ಭಕ್ತಿಗಿಂತ ಡಾಮ್ ಡೂಮ್ ಜೋರಾಗಿರುತ್ತದೆ. ಗಣೇಶನ ಮೂರ್ತಿಗಳು ಆಧುನಿಕವಾಗಿ ಜಲಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ತಮಿಳುನಾಡಿನಲ್ಲಿ ವೈದಿಕ ಆಚರಣೆ ಖಂಡನೆಗೆ ತಮ್ಮ ಬದುಕು ಸವೆಸಿದ ವಿಚಾರವಾದಿ ಪೆರಿಯಾರ್ ಇವೆರಾ ಅವರು ಗಣಪತಿ ಮೂರ್ತಿಯನ್ನು ರಸ್ತೆಯಲ್ಲಿ ಒಡೆದಿದ್ದಿದೆ. ದೇವರಲ್ಲೇ ತುಂಬಾ ಕುರೂಪಿ ಎಂದು ಭಾಷಣ ಮಾಡಿದ್ದೂ ಇದೆ. ಅದಕ್ಕೆ ಕಾರಣವೇನೆಂದರೆ ಗೌರಿಯು ಬೆವರಿನ ಮಣ್ಣನ್ನು ತೆಗೆದು ಗಣಪತಿಯನ್ನು ಮಾಡಿ ಬಾಗಿಲು ಕಾಯಲು ನಿಲ್ಲಿಸಿದಳು ಎಂಬ ಕಥೆಯಾಗಿದೆ. ಮನೆ ಕಟ್ಟುವಾಗ ಮತ್ತು ಮನೆಗಳಿಗೆ ದಿಟ್ಟಿ ಬೀಳದಿರಲಿ ಎಂದು ಒಂದು ಕೋರೆ ಹಲ್ಲು ಇರುವ ಮುಖವನ್ನು ನೇತು ಹಾಕುತ್ತಾರೆ. ಇದು ಶಿವನು ತಲೆ ಕತ್ತರಿಸುವುದಕ್ಕೆ ಮೊದಲು ಗಣಪತಿಗೆ ಇದ್ದ ಮುಖ ಎಂದು ಕೆಲವು ಪುರಾಣಿಕರು ಹೇಳುತ್ತಾರೆ. ಅದೇನೇ ಇದ್ದರೂ ಆನೆಯ ತಲೆ ಜೋಡಿಸಿದರು. ಸರಿ, ಆನೆಯ ಹೊಟ್ಟೆ ಏಕೆ? ಮಗುವೊಂದರ ಕುತ್ತಿಗೆಗೆ ಆನೆಯ ದೊಡ್ಡ ತಲೆಯನ್ನು ಜೋಡಿಸಿದ ವಿಜ್ಞಾನ ಪ್ರಶ್ನಾರ್ಹವಾದರೂ ನಂಬಿಕೆ ಮುಖ್ಯ ಸ್ವಾಮಿ. ಇಷ್ಟು ದೊಡ್ಡ ದೇಹವನ್ನು ಹೊರಲು ಒಂದು ಇಲಿಯನ್ನು ಬಿಟ್ಟಿದ್ದಾರೆ. ಶಿವನ ವಾಹನ ನಂದಿಗೆ ಪೂಜೆ ಇದೆ. ಬಸವನ ಮೂರ್ತಿಯಾಗಿ ಸಾಕಷ್ಟು ಕಡೆ ಅದು ಇದೆ. ಕುಮಾರನ ವಾಹನ ನವಿಲು ಈಗ
ದೇಶದ ರಾಷ್ಟ್ರ ಪಕ್ಷಿಯಾಗಿ ರಕ್ಷಣೆ ಪಡೆದಿದೆ. ಆದರೆ ಗಣೇಶನ ವಾಹನ ಇಲಿಯನ್ನು ಕೇಳುವವರೇ ಇಲ್ಲ ಎನ್ನಬಹುದು. ಆದರೆ ಗಣೇಶನ ಮೂರ್ತಿಯ ಜೊತೆಗೆ ಆ ಮೂರ್ತಿಯ ಪಾದದಷ್ಟು ದೊಡ್ಡ ಇಲಿಯ ಮೂರ್ತಿಯೂ ಇರುತ್ತದೆ. ಎಷ್ಟೇ ಆಗಲಿ, ಇಲಿಯು ವಿಜ್ಞಾನಿಗಳ ಸಂಶೋಧನಾ ಜೀವಿಯಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ ಬಿಡಿ. ತುಳುವರು ಬಾಳೆಹಣ್ಣು, ಕಬ್ಬು, ಕಲಸಿದ ಅವಲಕ್ಕಿ, ದೋಸೆ ಇಲ್ಲವೇ ಮೂಡೆ ಇವಿಷ್ಟರಿಂದಲೇ ಚೌತಿ ಮುಗಿಸುತ್ತಿದ್ದರು. ದೋಸೆ ಹಿಟ್ಟು ಉಕ್ಕಲು ಆ ಕಾಲದಲ್ಲಿ ಹೆಂಡ ಹಾಕುತ್ತಿದ್ದರು. ತುಳುವರು ಹಿಂದೆ ಇದನ್ನು ಆಚರಿಸುತ್ತಿದ್ದರೆ ಹೊರತು ಇದಕ್ಕೆ ಹಬ್ಬದ ಸ್ಥಾನ ಹಿಂದೆ ನೀಡಿರಲಿಲ್ಲ ಎನ್ನಬಹುದು. ನಮ್ಮ ಆಟದ ಪದ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೆಗಳ ಕಬ್ಬು ಮೇಲುವವಗೆ ಎಂಬುವುದರಲ್ಲಿ ನಾವು ಉಂಡೆ ಚಕ್ಕುಲಿ ಎಲ್ಲ ಮಾಡುವುದಿಲ್ಲ. ಮೋದಕ ಎಂಬ ತಿಂಡಿ ಸಹ ಗಣಪಗೆ ಇಷ್ಟ ಎನ್ನಲಾಗಿದೆ. ಮೋದ್ ಎಂಬುವುದು ಪಾಳಿ ಪ್ರಾಕೃತ ಶಬ್ದವಾಗಿದ್ದು ಇದಕ್ಕೆ ತುದಿ ತಿರುವು ಎಂದು ಅರ್ಥ. ಪ್ರಾಕೃತದಿಂದ ನೇರ ಜೀವ ಪಡೆದ ಭಾಷೆಗಳೆಂದರೆ ಮರಾಠಿ ಮತ್ತು ಕೊಂಕಣಿ. ಅವರೇ ಮೋದಕ ಪ್ರಿಯರು. ಅವರಿಗೆ ಇಷ್ಟ ಎಂದ ಮೇಲೆ ಗಣಪತಿಗೂ ಇಷ್ಟ ಬಿಡಿ. ಸಿಹಿಹೂರಣವನ್ನು ಹಿಟ್ಟಿನ ನಡುವೆ ತಳ್ಳಿ ಹಿಟ್ಟಿನ ಮೇಲುಭಾಗವನ್ನು ಮೋಡ್ ಮಾಡುತ್ತಾರೆ, ಎಂದರೆ ತಿರುವುತ್ತಾರೆ. ಹಾಗಾಗಿ ಅದಕ್ಕೆ ಮೋದಕ ಎಂದು ಹೆಸರು. ಮೋದಕದೊಳಗೆ ತೆಂಗಿನಕಾಯಿ, ಬೆಲ್ಲ ಇರುತ್ತದೆ. ಹಿಂದೆ ಹೊರಗೆ ಕೋವಾ ಇರುತ್ತಿತ್ತು. ಇಂದು ಹಿಟ್ಟಿನಿಂದ ಸುತ್ತಿ ತಿರುವಿ ಬೇಯಿಸುವ ಅಷ್ಟೇ ಏಕೆ, ಎಣ್ಣೆಯಲ್ಲಿ ಕರಿಯುವುದೂ ಇದೆ. ತಿನ್ನಲಿಕ್ಕಂತೂ ರುಚಿ ಬಿಡಿ. ರುಚಿಯಾದ ತಿಂಡಿ ಅಡುಗೆ ಇದ್ದರೆ ತಾನೇ ಯಾವುದೇ ಹಬ್ಬ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.